ವಿಷಯವನ್ನು ಸುಲಭವಾಗಿ ಈಸಿ ಮೆಥಡಲ್ಲಿ ಒಂದು ಪಾಸಿಂಗ್ ಮಾರ್ಕ್ಸ್ ಬರೋದಕ್ಕೆ ಯಾವ ರೀತಿ ಪಾಯಿಂಟ್ಸ್ಗಳು ಬೇಕಾಗುತ್ತೋ ಆ ಪಾಯಿಂಟ್ಸ್ಗಳನ್ನ ಮಾತ್ರ ಆಯ್ಕೆ ಮಾಡಿ ಈ ವಿಡಿಯೋದಲ್ಲಿ ಹೇಳ್ತಾ ಇದ್ದೀನಿ. ಪ್ಲೀಸ್ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ. ನೋಡಿ, ಬ್ರಿಟಿಷರು ಕರ್ನಾಟಕದಲ್ಲಿ ಕೂಡ ತಮ್ಮ ಆಧಿಪತ್ಯವನ್ನು ಸ್ಥಾಪಿಸೋದಕ್ಕೆ ಬಂದಾಗ ಸ್ಥಳೀಯ ಸಂಸ್ಥಾನದ ರಾಜರುಗಳು ಅಷ್ಟೇ ಅಲ್ಲದೆ ಜಮೀನ್ದಾರರು ಬ್ರಿಟಿಷರ ವಿರುದ್ಧ ಹೋರಾಟ ಮಾಡಿ ಬಲಿಯಾಗೋದನ್ನು ನಾವು ಕಾಣ್ತೀವಿ. ಅವರೆಲ್ಲರ ಪರಿಶ್ರಮದ ಫಲ ಇಂದು ನಾವು ಸ್ವತಂತ್ರಗೊಂಡಿದ್ದೇವೆ. ನೋಡಿ, ಕಿತ್ತೂರಿನ ಬಂಡಾಯ ಬ್ರಿಟಿಷರ ವಿರುದ್ಧ ಹೋರಾಡಿದಂತಹ ಒಂದು ಪ್ರಮುಖವಾದಂತಹ ಬಂಡಾಯ. ಒಬ್ಬ ಹೆಣ್ಣು ಮಗಳು ಹೋರಾಟವನ್ನು ಮಾಡಿರೋದನ್ನು ನಾವು ಇಲ್ಲಿ ಕಾಣಬಹುದಾಗಿದೆ. ಈಕೆ ಇಡೀ ನಾಡಿಗೆ ಸ್ಫೂರ್ತಿದಾಯಕವಾಗಿದ್ದಾರೆ. ನೋಡಿ, ಕಿತ್ತೂರು ಬೆಳಗಾಂ ಮತ್ತು ಧಾರವಾಡ ಜಿಲ್ಲೆಗಳ ನಡುವೆ ಇರುವ ಊರು. ಕಿತ್ತೂರನ್ನು ಮಲ್ಲಸರ್ಜ ಆಡಳಿತ ನಡೆಸುತ್ತಿದ್ದು, ಆತನ ಮರಣ ನಂತರ ಆತನ ಪತ್ನಿ ರಾಣಿ ಚೆನ್ನಮ್ಮ ಆಡಳಿತವನ್ನು ನಡೆಸುತ್ತಿದ್ದಳು. ಈಕೆಯ ಮಗ ಶಿವಲಿಂಗರುದ್ರ ಸರ್ಜಾ ಮರಣ ಹೊಂದಿದ ನಂತರ ಶಿವಲಿಂಗಪ್ಪ ಎಂಬ ಹುಡುಗನನ್ನು ದತ್ತು ತೆಗೆದುಕೊಂಡಳು. ದತ್ತು ಮಕ್ಕಳಿಗೆ ಹಕ್ಕಿಲ್ಲವೆಂಬ ನೀತಿಯ ಮೂಲಕ ಕರ್ನಲ್ ಡೀಕ್ ಚೆನ್ನಮ್ಮನ ಮೇಲೆ ಯುದ್ಧ ಮಾಡಿ ಆಕೆಯನ್ನು ಬಂಧಿಸಿ ಬೈಲಹೊಂಗಲ ಸೆರೆಮನೆಗೆ ಸೇರಿಸಲಾಯಿತು. ಈಕೆಯ ನಂತರ ಸಂಗೊಳ್ಳಿ ರಾಯಣ್ಣ. ಕಿತ್ತೂರಿನ ಬಂಡಾಯದಲ್ಲಿ ಮತ್ತೊಂದು ಹೆಸರು ಕೇಳೋದು ಅಂತಂದರೆ ಸಂಗೊಳ್ಳಿ ರಾಯಣ್ಣನ ಹೆಸರು. ಈತ ಅಪ್ರತಿಮ ವೀರ, ದೇಶ ಪ್ರೇಮಿ. ಈತನ ಹೋರಾಟ ಹೇಗಿತ್ತು ನೋಡೋಣ ಫ್ರೆಂಡ್ಸ್. ಈತ ಕಿತ್ತೂರಿನ ಸ್ವಾತಂತ್ರ್ಯಕ್ಕಾಗಿ ಹೋರಾಟ ಮಾಡಿದ ವೀರ ಸಂಗೊಳ್ಳಿ ರಾಯಣ್ಣ. ಈತನು ಒಂದು ಸೈನ್ಯ ಸಂಘಟಿಸಿದ್ದನು. ಅದರಲ್ಲಿ 500 ಮಂದಿ ಸೈನಿಕರಿದ್ದರು. ಇವರ ಉದ್ದೇಶ ಬ್ರಿಟಿಷರ ಆಡಳಿತ ಯಂತ್ರದ ಪ್ರಮುಖ ಅಂಗವಾಗಿದ್ದ ತಾಲೂಕು ಕಚೇರಿಗಳು ಮತ್ತು ಖಜಾನೆಗಳನ್ನು ಲೂಟಿ ಮಾಡುವುದು. ನಂದಗಡ, ಖಾನಾಪುರ ಮತ್ತು ಸಂಪಗಾವಿ ಈತನ ಕಾರ್ಯಾಚರಣೆಯ ಸ್ಥಳಗಳಾಗಿದ್ದವು. ರಾಯಣ್ಣ ಅಪ್ರತಿಮ ಪರಾಕ್ರಮಿಯಾಗಿದ್ದ. ಈತನನ್ನು ಬಂಧಿಸಲು ಬ್ರಿಟಿಷರು ಒಂದು ಸಂಚು ರೂಪಿಸಿದರು. ರಾಯಣ್ಣನ ಶತ್ರುಗಳಾದ ದೇಸಾಯಿಗಳು ಮತ್ತು ಅಮಲ್ದಾರನಾಗಿದ್ದ ಕೃಷ್ಣರಾಯ ಸಂಚಿಗೆ ಕೈ ಜೋಡಿಸಿದರು. ರಾಯಣ್ಣನನ್ನು 1831ರಲ್ಲಿ ಬಂಧಿಸಿ ನಂದಗಡದಲ್ಲಿ ಗಲ್ಲಿಗೇರಿಸಲಾಯಿತು.